ಹಲೋ ಫ್ರೆಂಡ್ಸ್, ನಾವು ಗಿಡಗಳಿಗೆ ರೀಪಾಟ್ ಯಾಕೆ ಮಾಡ್ತೀವಿ ಅನ್ನೋದನ್ನ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ರೀಪಾಟ್ ಹೇಗೆ ಮಾಡೋದು ಅಂತ ಅದರಲ್ಲೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ರೀಪಾಟ್ ಮಾಡಿದಾಗ ಹಳೆ ಮಣ್ಣಿರುತ್ತಲ್ಲ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೋದು, ರೀಯೂಸ್ ಹೇಗೆ ಮಾಡೋದು, ಅದೇ ಮಣ್ಣನ್ನು ರೀಚಾರ್ಜ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ರೀಪಾಟ್ ಯಾವಾಗ ಮಾಡಬೇಕು ಅನ್ನೋದು ಗಿಡಗಳ ಮೇಲೆ ಮತ್ತು ಪಾಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚಿಕ್ಕ ಪಾಟ್ ಆಗಿದ್ದರೆ 6 ತಿಂಗಳಿಗೊಂದು ಸಲ ರೀಪಾಟ್ ಮಾಡಬೇಕಾಗತ್ತೆ. 10 ರಿಂದ 12 ಇಂಚಿನ ಪಾಟ್ ಆದರೆ ವರ್ಷಕ್ಕೊಂದು ಸಲ ಮಾಡಿದರೆ ಸಾಕು. 1 ವರ್ಷದಷ್ಟರೊಳಗೆ ಮಣ್ಣಲ್ಲಿರೋ ಎಲ್ಲ ಪೋಷಕಾಂಶಗಳನ್ನ ಗಿಡ ತಗೊಂಡಿರುತ್ತೆ. ಮಣ್ಣಲ್ಲಿ ಯಾವುದೇ ಸತ್ವ ಇರಲ್ಲ. ಅಂಥ ಟೈಮಲ್ಲಿ ನಾವು ರೀಪಾಟ್ ಮಾಡಬೇಕಾಗತ್ತೆ. ಮಣ್ಣು ಎಷ್ಟೇ ಹಳೇದಾಗಿದ್ದರೂ ಆ ಮಣ್ಣನ್ನು ಎಸೆಯೋಕ್ಕೆ ಹೋಗಲ್ಲ ನಾನು. ಅದನ್ನು ನಾವು ಕಾಂಪೋಸ್ಟ್ ಮಾಡ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಆವಾಗ ಆ ಹಳೆ ಮಣ್ಣು ಪುನಃ ರಿಫ್ರೆಶ್ ಆಗುತ್ತೆ. ಅದರಲ್ಲೂ ಟೆರೆಸ್ ಗಾರ್ಡನ್ ಮಾಡಿರೋರಿಗೆ ಪದೇ ಪದೇ ಮಣ್ಣನ್ನು ಮೇಲ್ಗಡೆ ತೊಗೊಂಡೋಗೋದು ತುಂಬ ಕಷ್ಟ. ಆ ರೀಪಾಟ್ ಮಾಡಿರೋ ಮಣ್ಣನ್ನು ಪುನಃ ಕೆಳಗಡೆ ತಗೊಂಡು ಬರೋದು ಕೂಡ ಅಷ್ಟೇ ಕಷ್ಟ. ಟೆರೆಸ್ ಮೇಲ್ಗಡೆನೇ ಅದೇ ಮಣ್ಣನ್ನು ಹೇಗೆ ರಿಫ್ರೆಶ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಗಿಡನ ರೀಪಾಟ್ ಮಾಡೋಕ್ಕೆ ಮುಂಚೆ ಆ ಗಿಡನ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಒಣಗೋಗಿರೋ ಕಡ್ಡಿಗಳಿದ್ರೆ ತೆಗಿಬೇಕು. ಹಳ ಬಂದಿದ್ದರೆ ಅದನ್ನು ತೆಗೆದ್ಬಿಡಬೇಕು. ಹಳೆ ಬೇರುಗಳೆಲ್ಲ ತೆಗೆದ್ಬಿಟ್ಟು ಬರೀ ಮಣ್ಣನ್ನು ಮಾತ್ರ ಇಟ್ಕೋಬೇಕು. ಈ ಹಳೆ ಮಣ್ಣನ್ನು ಇವಾಗ ನಾವು ಬಿಸಿಲಲ್ಲಿ ಹರಡಿಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. ಒಂದೇ ಸಲಕ್ಕೆ ಎಲ್ಲ ಪಾಟ್ಗಳನ್ನೂ ನೀವು ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಶೀಟನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಹರಡಬೇಕು. ಕಡಿಮೆ ಪಾಟ್ಗಳಿದ್ರೆ ನ್ಯೂಸ್ ಪೇಪರ್ನ ಹರಡಿಬಿಟ್ಟು ಅದ್ರ ಮೇಲೆ ಒಣಗಕ್ಕೆ ಹಾಕೋಬೇಕು. ಈ ಮಣ್ಣು ಒಣಗೋದಕ್ಕೆ ತುಂಬ ಬಿಸಿಲಿರಬೇಕು. ಬಿಸಿಲು ಯಾವತ್ತೂ ತುಂಬ ಜಾಸ್ತಿ ಇದೆ ನೋಡಿಕೊಂಡು ಮಣ್ಣನ್ನು ನೀವು ಹರಡ್ಕೋಬೇಕು. ಈ ರೀತಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಪಾಟಲ್ಲಿ ಏನಾದರೂ ಫಂಗಸ್ ಇದ್ದರೆ, ಕೀಟಗಳಿದ್ದರೆ ಅಥವಾ ಹುಳುಗಳೇನಾದಿದ್ರೆ ಅದೆಲ್ಲ ಸಾಯುತ್ತೆ. 2-3 ದಿನನಾದರೂ ಚೆನ್ನಾಗಿ ಈ ರೀತಿ ಬಿಸಿಲಲ್ಲಿ ಒಣಗಿಸಿಡಬೇಕು. ಮಣ್ಣಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು. ಮಣ್ಣು 2-3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ಮೇಲೆ ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಅಳತೆಯಲ್ಲಿ ಹೇಳೋದಾದರೆ 5 ಪಾಟ್ ಹಳೆ ಮಣ್ಣಿದ್ರೆ 1 ಪಾಟಷ್ಟು ಹೊಸ ಮಣ್ಣು ತಗೋಬೇಕು. ಅಂದರೆ ನಾವು ಗಿಡ ಬೆಳೆಸ್ತೀವಲ್ಲ ಆ ಮಣ್ಣು ತಗೋಬೇಕು. ಗಾರ್ಡನ್ ಸಾಯಿಲು 1 ಪಾಟ್ ತಗೋಬೇಕು. 1 ಪಾಟಷ್ಟು ಹಸುವಿನ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ತಗೋಬೇಕು. ನಾನು ಹೆಚ್ಚಾಗಿ ಹಸುವಿನ ಗೊಬ್ಬರನೇ ಯೂಸ್ ಮಾಡೋದು. 1 ಕಪ್ಪಷ್ಟು ಸುಣ್ಣ ತಗೋಬೇಕು. ಅಗ್ರಿಕಲ್ಚರ್ ಯೂಸ್ಗೆ ಅಂತಲೇ ಸುಣ್ಣ ಬರುತ್ತೆ. ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಈ ಸುಣ್ಣ ಹಾಕೋದ್ರಿಂದ ಮಣ್ಣಲ್ಲಿ pH ಲೆವೆಲ್ ಹೆಚ್ಚಾಗಿ ಗಿಡಗಳಿಗೆ ಪೋಷಕಾಂಶಗಳು ಈಸಿಯಾಗಿ ಸಿಗೋ ಹಾಗೆ ಮಾಡುತ್ತೆ. ಹಾಗೆ ಗಾರ್ಡನಿಗೆ ಬೇಕಾಗಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾನ ಪ್ರೊಡ್ಯೂಸ್ ಮಾಡುತ್ತೆ. ತೋಟಕ್ಕೆ ಇದು ನಮಗೆ ತುಂಬ ಬೇಕಾಗಿರೋದ್ರಿಂದ ನಾವು ಇದನ್ನು ದೊಡ್ಡ ಚೀಲಗಳಲ್ಲೇ ಬಲ್ಕಲ್ಲೇ ತೊಗೊಂಡು ಬರ್ತೀವಿ. ಇದಾದಮೇಲೆ ಒಂದು 20 ಗ್ರಾಮ್ನಷ್ಟು ಫಂಜಿಸೈಡ್ನ ಮಿಕ್ಸ್ ಮಾಡಬೇಕು. ನಾವು ಈ ಮಣ್ಣನ್ನು ಮತ್ತೆ ಹೊಸ ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಆ ಗಿಡಗಳಿಗೆ ಫಂಗಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಫಂಜಿಸೈಡ್ನ ಹಾಕಬೇಕು. ಈ ಫಂಜಿಸೈಡ್ ತುಂಬ ಕಂಪ್ನಿಯಲ್ಲಿ ಬರುತ್ತೆ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇದ್ರ ಜೊತೆಗೆ ಬೇವಿನ ಹಿಂಡಿ ಮತ್ತು ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರುತ್ತಲ್ಲ, ಅದೆರಡನ್ನು ಬೇಕಾದರೂ ಸೇರಿಸ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪುನಃ ಬಿಸಿಲಲ್ಲಿ 1-2 ದಿನ ಒಣಗಕ್ಕೆ ಬಿಡಬೇಕು. ನಾವು ಎಷ್ಟು ಬಿಸಿಲಲ್ಲಿ ಜಾಸ್ತಿ ಒಣಗಿಸ್ತೀವೋ ಅಷ್ಟು ಒಳ್ಳೆಯದು. ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಯಾವುದೇ ಫಂಗಸ್ ಇದ್ದರೂ ಸಾಯುತ್ತೆ, ಯಾವುದೇ ಹುಳುಗಳಿದ್ರೂ ಸಾಯುತ್ತೆ. ಈ ರೀತಿ ರಿಫ್ರೆಶ್ ಆಗಿರೋ ಮಣ್ಣನ್ನು ನಾವು ಒಂದು 15 ದಿನ ಆದಮೇಲೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಎಷ್ಟು ತಿಂಗಳು ಬೇಕಾದರೂ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು. ಆ ಮಣ್ಣನ್ನು ಈ ರೀತಿ ಚೀಲಗಳಲ್ಲಿ ಹಾಕಿಬಿಟ್ಟು ಕಟ್ಟಿಡ್ಬೋದು. ನಾವು ಯಾವಾಗ ಗಿಡಗಳನ್ನ ನೆಡ್ತೀವಿ ಆವಾಗ ಅದನ್ನ ಯೂಸ್ ಮಾಡ್ಕೋಬೋದು. ಪ್ರತಿ ಸಲ ರೀಪಾಟ್ ಮಾಡಿದಾಗಲೂ ಆ ಮಣ್ಣನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ರೀತಿ ರಿಫ್ರೆಶ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಸೀಸನ್ಗೆ ಯೂಸ್ ಮಾಡ್ಕೊಳ್ತೀನಿ. ಈ ಮಣ್ಣನ್ನು ಆ ರೀತಿ ಮಿಕ್ಸ್ ಮಾಡಿಟ್ಟು 1.5 ತಿಂಗಳಾಯಿತು. ಆ ಮಣ್ಣಿನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗಾರ್ಡನ್ ಮಾಡೋರು ಈ ವಿಷಯನೆಲ್ಲ ಗಮನದಲ್ಲಿಟ್ಕೊಂಡ್ರೆ ನಾವು ಹೊಸದಾಗಿ ಮಣ್ಣನ್ನು ತರೋ ಖರ್ಚೆಲ್ಲ ಸ್ವಲ್ಪ ಉಳಿತಾಯ ಮಾಡ್ಕೋಬೋದು.
ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.